ಶ್ರೀ ಶಿರಡಿ ಸಾಯಿ ಸಚ್ಚರಿತೆ 18ನೇ ಅಧ್ಯಾಯ. ತಾಯಿಗೆ ತನ್ನ ಮಗುವಿನ ಮೇಲೆ ಅಪಾರ ಪ್ರೇಮವಿದ್ದರೂ ಅವರ ಆರೋಗ್ಯವನ್ನು ಗಮನದಲ್ಲಿರಿಸಿಕೊಂಡು ಕಹಿ ಔಷಧಿಯನ್ನು ಬಲಾತ್ಕಾರದಿಂದ ಕುಡಿಸುವಂತೆ ಬಾಬಾ ತಮ್ಮ ಭಕ್ತರಿಗೆ ಆಧ್ಯಾತ್ಮ ರಹಸ್ಯಗಳನ್ನು ಬೋಧಿಸುತ್ತಿದ್ದರು. ಅವರ ಬೋಧನೆ ಹಾಗೂ ಅದರ ರೀತಿ ನೀತಿಗಳು ರಹಸ್ಯವಾಗಿರುತ್ತಿರಲಿಲ್ಲ. ಶ್ರೀ ಬಾಬಾ ಅವರಂತಹ ಗುರುಗಳ ಮಾರ್ಗದರ್ಶನದಿಂದ ಭಕ್ತರ ಇಂದ್ರಿಯ ದೌರ್ಬಲ್ಯಗಳು ದೂರವಾಗಿ ವಿವೇಕ ಹಾಗೂ ವೈರಾಗ್ಯಗಳು ಮೂಡುತ್ತಿದ್ದವು. ಸದ್ಗುರುಗಳ ಸಹವಾಸದಲ್ಲಿದ್ದರೆ ನಮ್ಮ ಅಭೀಷ್ಟಗಳು ನೆರವೇರುತ್ತದೆ. ನಮ್ಮ ಪ್ರಗತಿ ಗುರುಗಳ ಅನುಗ್ರಹದಿಂದ ಮಾತ್ರ ಸಾಧ್ಯವಾಗುತ್ತದೆ. ಒಮ್ಮೆ ಸಾಠೆ ಎಂಬವರಿಗೆ ವ್ಯಾಪಾರದಲ್ಲಿ ಬಹಳ ನಷ್ಟವಾಯಿತು. ಅವರಿಗೆ ಮನೆಯಲ್ಲಿ ಶಾಂತಿ ದೊರೆಯಲಿಲ್ಲ. ದಿಕ್ಕು ತೋಚದಾಯಿತು. ಅವರ ಸ್ನೇಹಿತರು, ನೀವು ಶಿರಡಿಗೆ ಹೋದರೆ ಎಲ್ಲವೂ ಸರಿ ಹೋಗುತ್ತದೆ ಎಂದು ಸಲಹೆ ಮಾಡಿದಾಗ ಅವರು ಹಾಗೆಯೇ ಮಾಡಿದರು. ಶಿರಡಿಯಲ್ಲಿ ಶ್ರೀ ಗುರುಚರಿತ್ರೆಯನ್ನು ಸಾಠೆಯವರು 1 ವಾರ ಶ್ರದ್ಧೆಯಿಂದ ಪಾರಾಯಣ ಮಾಡಿದರು. ಶ್ರೀ ಬಾಬಾ ಅವರು ತಮಗೆ ಶ್ರೀ ಗುರುಚರಿತ್ರೆಯನ್ನು ವಿವರಿಸುತ್ತಿದ್ದಂತೆ ಕನಸಿನಲ್ಲಿ ಕಂಡ ಕಾಕ ಅವರಲ್ಲಿ ಕೇಳಿದಾಗ ಈ ಗ್ರಂಥವನ್ನು ಮತ್ತೊಮ್ಮೆ ಪಠಿಸಲು ಬಾಬಾ ಅವರ ಸೂಚನೆಯಾಯಿತು. ಇದೇ ಸಮಯದಲ್ಲಿ ಬಾಬಾ ಅವರ ಪಾದಗಳನ್ನೊತ್ತಿದ್ದ ಹೇಮಾಡಪಂತರು ತಮ್ಮ ಮನಸ್ಸಿನಲ್ಲಿ, ನಾನು 40 ವರ್ಷದಿಂದಲೂ ಶ್ರೀ ಗುರುಚರಿತ್ರೆ ಪಾರಾಯಣ ಮಾಡುತ್ತಿದ್ದೇನೆ. ನನಗೇನೂ ಪ್ರತಿಫಲ ಸಿಗಲಿಲ್ಲ. ಆದರೆ ಇವರಿಗೆ 7 ದಿನಗಳಲ್ಲಿ ಫಲ ದೊರೆಯಿತಲ್ಲ ಎಂಬ ಯೋಚನೆ ಮಾಡುತ್ತಿದ್ದರು. ಇದು ಬಾಬಾ ಅವರಿಗೆ ತಿಳಿದು ಅವರು ಹೇಮಾಡಪಂತರಿಗೆ, ಹೋಗು, ನೀನು ಶ್ಯಾಮನಿಂದ 15 ರೂಪಾಯಿ ತೆಗೆದುಕೊಂಡು ಬಾ ಎಂದರು. ಹೇಮಾಡಪಂತರು ಕೂಡಲೇ ಅವರ ಆಜ್ಞೆ ಪಾಲಿಸಿದರು. ಶ್ಯಾಮ್ ಅವರು, ನಿನ್ನ ಹತ್ತಿರ ಈಗ ಹಣವಿಲ್ಲ. ದಕ್ಷಿಣೆಗೆ ಬದಲಾಗಿ ನನ್ನ 15 ನಮಸ್ಕಾರಗಳನ್ನು ತೆಗೆದುಕೊಂಡು ಹೋಗು ಎಂದರು. ಅವರು ಈ ಬಗ್ಗೆ ಶ್ಯಾಮ್ ಅವರಿಗೆ ಪ್ರಸಂಗವನ್ನು ಹೇಳಿದರು. ರಾಧಾಬಾಯಿ ದೇಶ್ಮುಖ್ ಅವರು ಬಾಬಾ ಅವರ ಭಕ್ತರು. ಒಮ್ಮೆ ಅವರು ಬಾಬಾ ಅವರಿಂದ ಉಪದೇಶ ಪಡೆಯಬೇಕು ಎಂದು ನಿರ್ಧರಿಸಿದರು. ಬಾಬಾ ಅವರಿಂದ ಉಪದೇಶ ದೊರೆಯುವವರೆಗೂ ನಾನು ಆಹಾರ ಸ್ವೀಕರಿಸುವುದಿಲ್ಲವೆಂದು ಹಠ ಹಿಡಿದರು. ಇದರಿಂದ ಶ್ಯಾಮ್ ಅವರಿಗೆ ಗಾಬರಿಯಾಗಿ, ಹೇ ಗುರು, ಇದೆಂತಹ ಲೀಲೆ, ದಯಮಾಡಿ ಈ ಮಹಿಳೆಯನ್ನು ಅನುಗ್ರಹಿಸಬಾರದೆ ಎಂದು ಬಾಬಾ ಅವರನ್ನು ಪ್ರಾರ್ಥಿಸಿದರು. ಬಾಬಾ ಅವರಿಗೆ ವಿಷಯ ತಿಳಿದು ರಾಧಾಬಾಯಿ ಅವರನ್ನು ಕರೆದು, ತಾಯಿ, ನೀವೇಕೆ ಇಷ್ಟು ತೊಂದರೆ ತೆಗೆದುಕೊಳ್ಳುವಿರಿ? ನಾನು ನಿಮ್ಮ ಪುತ್ರನೆಂದು ತಿಳಿದು ನನ್ನ ಮಾತು ಕೇಳಿ, ನಿಮಗೆ ಒಳ್ಳೆಯದಾಗುತ್ತದೆ ಎಂದು ಈ ಬಗ್ಗೆ ಪ್ರಸಂಗವೊಂದನ್ನು ತಿಳಿಸಿದರು. ನನಗೆ ಒಬ್ಬ ಗುರುವಿದ್ದರು. ಅವರು ತುಂಬ ದಯಾಮಯರೂ ಹೌದು. ನಾನು ಬಹಳ ಕಾಲ ಅವರ ಸೇವೆ ಮಾಡಿದೆ. ಒಂದು ದಿನವೂ ನನಗೆ ಅವರು ಮಂತ್ರೋಪದೇಶ ಮಾಡಲಿಲ್ಲ. ಒಂದು ದಿನ ಅವರು 2 ಕಾಸು ದಕ್ಷಿಣೆ ನೀಡು ಎಂದರು. ನಾನು ಅವರಿಗೆ ಇದನ್ನು ತಕ್ಷಣ ಕೊಟ್ಟೆ. ಅದು ಹಣವಲ್ಲ, ದೃಢ ನಂಬಿಕೆ ಹಾಗೂ ತಾಳ್ಮೆ, ಶ್ರದ್ಧಾ, ಸಬೂರಿ, ಇದೇ ಆ 2 ಕಾಸುಗಳು. ನಾನು 12 ವರ್ಷಗಳ ಕಾಲ ಗುರುಗಳ ಸೇವೆ ಮಾಡಿದೆ. ಗುರುವೇ ನನ್ನ ಸರ್ವಸ್ವವಾಗಿದ್ದರೂ ನನ್ನ ಮನಸ್ಸನ್ನು ಸದಾ ಅವರಲ್ಲಿಟ್ಟಿದ್ದೆ. ತಾಳ್ಮೆಯೇ ಪಾಪಗಳನ್ನು ಕಳೆದು ಸಂಸಾರ ಸಾಗರವನ್ನು ದಾಟಿಸುವ ದೋಣಿಯಾಗಿದೆ. ಇದೇ ಮಾನವನಿಗೆ ಭೂಷಣವಾಗಿದೆ. ಹೀಗೆ ಶ್ರದ್ಧೆ ಮತ್ತು ತಾಳ್ಮೆ 2 ಅವಳಿ ಸೋದರರಂತೆ. ನನ್ನ ಗುರುಗಳು ನನಗೆ ಯಾವ ಮಂತ್ರವನ್ನೂ ಉಪದೇಶಿಸಲಿಲ್ಲ. ಇದಕ್ಕೆ ಯಾವ ಶಾಸ್ತ್ರ ಪಾಂಡಿತ್ಯವೂ ಸಾಧನೆಯೂ ಬೇಕಾಗಿಲ್ಲ. ಯಾರು ಗುರುವೇ ದೇವರೆಂದು ಆರಾಧಿಸುತ್ತಾರೋ ಅವರು ಸದಾ ಗುರುಗಳ ಆಶೀರ್ವಾದ ಪಡೆಯುತ್ತಾರೆ. ಶ್ರೀ ಬಾಬಾ ಮಾತು ಕೇಳಿದ ರಾಧಾಬಾಯಿ ಪೂರ್ಣ ವಿಶ್ವಾಸದಿಂದ ತನ್ನ ಉಪವಾಸ ತೊರೆದಳು. ಇದನ್ನು ಕೇಳಿದ ಹೇಮಾಡಪಂತರು ಆಶ್ಚರ್ಯಚಕಿತರಾದರು. ಅಷ್ಟರಲ್ಲೇ ಆರತಿಯ ಸಮಯವಾಯಿತು. ಬಾಬಾ ಅವರು ಹೇಮಾಡಪಂತರಿಂದ ರಾಧಾಬಾಯಿ ಕಥೆಯನ್ನು ಕೇಳಿ, ಇದರಿಂದ ನಿನಗೆ ಶಾಂತಿ ದೊರೆಯಿತೆ ಎಂದು ಕೇಳಿದರು. ಹೇಮಾಡಪಂತರು, ಹೌದು ಬಾಬಾ, ನನಗೆ ಈಗ ಶಾಂತಿ ದೊರಕಿದೆ ಎಂದರು. ಆಗ ಶ್ರೀ ಬಾಬಾ ಅವರು, ನನ್ನ ರೀತಿ ಅದ್ವಿತೀಯವಾಗಿದೆ. ಆತ್ಮಜ್ಞಾನವು ಸಿಗಬೇಕಾದರೆ ಭಕ್ತಿಯು ಅತ್ಯಗತ್ಯ. ಇದನ್ನು ನಿರಂತರವಾಗಿ ಅಭ್ಯಾಸ ಮಾಡಬೇಕು. ಆಸೆಗಳನ್ನು ತೊರೆದು ಭಗವಂತನಲ್ಲಿ ಮನಸ್ಸು ಇಟ್ಟರೆ ಗುರಿಯನ್ನು ಸಾಧಿಸಬಹುದು. ಯಾವಾಗಲೂ ನನ್ನ ರೂಪವನ್ನು ಧ್ಯಾನಿಸಿ. ಇದರಿಂದ ನಿಮ್ಮ ಮನಸ್ಸಿನ ಕೀಳು ಭಾವನೆಗಳು ದೂರವಾಗಿ ಅದು ಬ್ರಹ್ಮನಲ್ಲಿ ಸರಿ ಹೋಗುತ್ತದೆ ಎಂದರು. ಗುರು ಶಿಷ್ಯರ ಸಂಬಂಧದ ಬಗ್ಗೆ ಒಂದು ಸುಂದರವಾದ ಹೋಲಿಕೆ ನೀಡಿದ್ದಾರೆ. ಆಮೆ ಒಂದು ದಡದಲ್ಲಿದ್ದು ಅದರ ಮರಿಗಳು ಇನ್ನೊಂದು ದಡದಲ್ಲಿದ್ದು ತಾಯಿ ಆಮೆಯ ನೋಟವೇ ಮರಿಗಳಿಗೆ ಆಹಾರ. ಹಾಗೆಯೇ ಗುರುದೃಷ್ಟಿಯೇ ಶಿಷ್ಯರಿಗೆ ವರ. ಹೀಗೆ ನುಡಿದ ಬಾಬಾ ಕಲ್ಲು ಸಕ್ಕರೆಯನ್ನು ಹೇಮಾಡಪಂತರಿಗೆ ನೀಡಿದರು. ಬಾಬಾ ಅವರ ವಚನಗಳು ಅಮೂಲ್ಯವಾದವು. ಅವುಗಳನ್ನು
ಮಾತ್ರ ನೆನಪಿನಲ್ಲಿಟ್ಟುಕೊಂಡರೆ ನಿಜವಾಗಿಯೂ ಒಳ್ಳೆಯದಾಗುತ್ತದೆ. ಅವುಗಳಲ್ಲಿ ಕೆಲವು ತಿಳಿಸಿದ್ದೇನೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 18ನೇ ಅಧ್ಯಾಯ ಸಂಪೂರ್ಣವಾಯಿತು. ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.